ದಾಂಡೇಲಿ ನಗರದ ಅಂಬೇವಾಡಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮಗೆ ವಿಶ್ವನಾಥ್ ಹುಲಸ್ವಾರ್ ಅವರು ಪ್ರಾಚಾರ್ಯರಾಗಿ ಬೇಡ ಎಂದು ಪ್ರತಿಭಟಿಸುತ್ತಿದ್ದ ಸಂದರ್ಭದಲ್ಲಿ ಸುದ್ದಿ ಸಂಗ್ರಹಕ್ಕೆಂದು ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದ ದಾಂಡೇಲಿ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿಸಿದ ಸಿಪಿಐ ಭೀಮಣ್ಣ ಸೂರಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಿಗೆ ಬುಧವಾರ ಸಲ್ಲಿಸಲಾಯಿತು. ಪತ್ರಕರ್ತರು ಸಮಾಜದಲ್ಲಿ ಗೌರವದ ಸ್ಥಾನದಲ್ಲಿಯೇ ಇದ್ದವರು, ದಿನದ 24 ಗಂಟೆ ಜಾಗೃತರಾಗಿ ಸುದ್ದಿ ನೀಡುವವರು. ಸುದ್ದಿ ಮಾಡುವಾಗ ನಾವುಗಳು ಕರ್ತವ್ಯ ನಿರತರಾಗಿಯೇ ಇರುತ್ತೇವೆ. ಪತ್ರಕರ್ತರಿಗೂ ಕೂಡ ಅನ್ಯಾಯದ ವಿರುದ್ಧ ಬರೆಯಲು ಮಾತನಾಡಲು ಸಂವಿಧಾನಬದ್ಧವಾದ ಹಕ್ಕಿದೆ. ಹೀಗಿರುವಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದ ಸಿಪಿಐ ಭೀಮಣ್ಣ ಸೂರಿ ಅಧಿಕಾರದ ದರ್ಪ ತೋರಿಸುತ್ತಾ ಪತ್ರಕರ್ತರನ್ನು ಎಳೆದಾಡಿ ಏರು ಧ್ವನಿಯಲ್ಲಿ ಬೈದಾಡಿರುವುದು ನಮಗೆಲ್ಲ ಬೇಸರ ತಂದಿದೆ. ಘಟನೆ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಿ ಮಾತುಕತೆ ನಡೆಸಿ ಅಥವಾ ಕಾನೂನು ರೀತಿಯ ಸಮಸ್ಯೆ ಪರಿಹರಿಸಬೇಕಿದ್ದ ಪೊಲೀಸ್ ಅಧಿಕಾರಿಯೇ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ವಾತಾವರಣ ನಿರ್ಮಾಣ ಮಾಡಿರುವುದು ಖಂಡನೀಯವಾಗಿದೆ. ದಾಂಡೇಲಿ ಪತ್ರಕರ್ತರ ಸಂಘವು ಸಿಪಿಐ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತದೆ. ಹಾಗೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಎಸ್ ಜೈನ್, ಉಪಾಧ್ಯಕ್ಷ ಕೃಷ್ಣ ಪಾಟೀಲ್, ಖಜಾಂಜಿ ಅಕ್ಷಯಗಿರಿ ಗೋಸಾವಿ, ಜಿಲ್ಲಾ ಪ್ರತಿನಿಧಿ US ಪಾಟೀಲ್, ಸದಸ್ಯರುಗಳಾದ BN ವಾಸರೆ, ರಾಜೇಶ್ ತಳೇಕರ್, ಪ್ರವೀಣ್ ಕುಮಾರ್ ಸೋಲಾಕಿ, ಅಫ್ತಾಬ್ ಶೇಖ್ ಇದ್ದರು.